ಕಾಂಗ್ರೆಸ್ನ ಬ್ಯಾಂಕ್ ಖಾತೆಗಳ ಮೇಲೆ ಕೇಂದ್ರ ಸರ್ಕಾರ ಕಣ್ಣಿಟ್ಟಿದೆಯಾ? ಬ್ಯಾಂಕ್ಗಳಿಗೆ ಕೇಂದ್ರ ಸರ್ಕಾರದಿಂದ ಹಣ ವರ್ಗಾವಣೆಗೆ ಒತ್ತಾಯ ಕೇಳಿ ಬರ್ತಾ ಇದೆಯಾ? ಕೇಂದ್ರ ಸರ್ಕಾರದ ಮೇಲೆ ಕೆಸಿ ವೇಣುಗೋಪಾಲ್ ಕಾಂಗ್ರೆಸ್ ನಾಯಕರು ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಬ್ಯಾಂಕ್ನ ಶಾಖೆಗಳಿಗೆ ಕೇಂದ್ರ ಸರ್ಕಾರ ಪ್ರೆಷರ್ ಹಾಕಿಸ್ತಾ ಇದೆ. ನಮಗೆ ನಮ್ಮ ಬ್ಯಾಂಕ್ ಖಾತೆಗಳ ಮೇಲೆ ಹಣ ವರ್ಗಾವಣೆ ಆಗಬೇಕು ಅಂತ ಕೇಂದ್ರ ಒತ್ತಾಯಿಸ್ತಾ ಇದೆ. ಇಲ್ಲಿ ಎಲೆಕ್ಟ್ರೋಲ್ ಬಾಂಡ್ ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳಿದ ಮೇಲೆ ಅನ್ಕಾನ್ಸ್ಟಿಟ್ಯೂಷನಲ್ ಅಸಂವಿಧಾನಿಕ ಅಂತ ಹೇಳಿದ ಮೇಲೆ ಇದೀಗ ಈ ಇಶ್ಯೂ ಡೈವರ್ಟ್ ಮಾಡೋಕ್ಕೆ ಹೀಗೆ ಮಾಡ್ತಾ ಇದೆಯಾ ಕೇಂದ್ರ ಗೊತ್ತಿಲ್ಲ. ನಾವು ಬ್ಯಾಂಕಲ್ಲಿ ಇಟ್ಕೊಂಡಿರೋ ಹಣನ ಅದನ್ನು ಟ್ರಾನ್ಸ್ಫರ್ ಮಾಡಿ ಅಂತ ಇವ್ರು ಯಾಕೆ ಒತ್ತಾಯ ಮಾಡ್ತಾ ಇದ್ದಾರೆ? 65,89,00,000 ಇಷ್ಟು ಹಣವನ್ನು ವರ್ಗಾವಣೆ ಮಾಡಬೇಕು ಅಂತ ಸರ್ಕಾರ ಒತ್ತಡ ಹಾಕಿಸ್ತಾ ಇದೆ. ನಮಗೆ ನಮ್ಮ ಪಕ್ಷದ ಕಾರ್ಯಕರ್ತರಿಂದ ಬಂದಿರುವ ಹಣದ ಮೇಲೂ ಕಣ್ಣಿಟ್ಬಿಟ್ಟಿದ್ದಾರೆ ಇವರು. ಎಲೆಕ್ಟ್ರೋಲ್ ಬಾಂಡ್ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಅಸಂವಿಧಾನಿಕ ಕ್ರಮ ಅಂತ ಹೇಳಿದ ಮೇಲೆ ಆ ಇಶ್ಯೂ ಡೈವರ್ಟ್ ಮಾಡೋಕ್ಕೆ ನಮ್ಮ ಪಾರ್ಟಿಗಳಲ್ಲಿ ಕಾರ್ಯಕರ್ತರು ಕೊಟ್ಟಿರ್ತಕ್ಕಂಥ ಹಣದ ಮೇಲೂ ಕಣ್ಣಿಟ್ಟಿದ್ದಾರೆ ಇವರು. ಅದು ಬ್ಯಾಂಕಲ್ಲಿರೋ ಹಣ. AICC, ಯೂತ್ ಕಾಂಗ್ರೆಸ್, NSUI ಖಾತೆಗಳಿಂದ ಹಣ ವರ್ಗಾವಣೆ ಆಗಬೇಕು ಅಂತ ಒತ್ತಾಯ ಹಾಕಿಸ್ತಾ ಇದ್ದಾರೆ ಅಂತ ಹೇಳಿ ಕೆಸಿ ವೇಣುಗೋಪಾಲ್ ಮಾತಾಡಿದ್ದಾರೆ. As per the latest information from the banks, the BJP government forced the banks of the Congress party, Indian National Congress, to transfer approximately rupees 65.89 crores from our deposits to the government. Basically, this amount is from AICC and Indian Youth Congress account and NSUI. Unlike BJP, we got this money from ordinary workers of the party. Congress party, you people know that, are extensively going for a crowdfunding, and we are collected money from the poor people of this country. That money is this. Youth Congress money means basically is they are doing membership yearly basis. Their money is totally of membership fees of the Youth Congress worker, ordinary Youth Congress worker. What does it mean? Just before the parliament election, can you imagine that? The account of the principal opposition party, basically he's been hijacked by the BJP government. As per the latest information, ಡೀಟೇಲ್ಸ್ಗಳಿಗೆ ಇದೀಗ ಶಿವಕುಮಾರ್ ಜೋಹಳ್ಳಿ ಇದ್ದಾರೆ. ಶಿವಕುಮಾರ್ ಜೋಹಳ್ಳಿ, ಎಲೆಕ್ಟ್ರೋಲ್ ಬಾಂಡ್ ವಿಚಾರ ಅಸಂವಿಧಾನಿಕ ಅಂತ ಹೇಳಿದ ಮೇಲೆ ಕಾಂಗ್ರೆಸ್ ಖಾತೆಗಳ ಮೇಲೆ ಕೇಂದ್ರ ಕಣ್ಣಿಟ್ಟಿದೆ ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಆರೋಪ ಮಾಡ್ತಾ ಇದ್ದಾರೆ. ಯಾವ ಥರ ಇದು? ಎಲ್ಲಿಗೆ ವರ್ಗಾವಣೆ ಮಾಡಬೇಕಂತ ಈ ಹಣನ? ರಮಕಾಂತ್, ಈಗ ಕಾಂಗ್ರೆಸ್ ಅಂದ್ರೆ ಪಕ್ಷದ ಕಾರ್ಯಕರ್ತರು ಮತ್ತೆ ವಿವಿಧ ಘಟಕಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ದೇಣಿಗೆಯಾಗಿ ಹಣ ಸೇರ್ತಾ ಇರುತ್ತೆ. ಸೊ ಎಲ್ಲ ಪಕ್ಷಗಳಲ್ಲೂ ಕೂಡ ಈ ಒಂದು ಹಣ ಸೇರುತ್ತೆ. ಅಂದ್ರೆ ಬೇರೆ ಬೇರೆ NRIಗಳಿಂದಲೂ ಕೂಡ ಪಕ್ಷಗಳಿಗೆ ದೇಣಿಗೆಯಾಗಿ ಸಂಗ್ರಹ ಆಗತ್ತೆ. ಆ ಹಣವನ್ನ ಪಕ್ಷದ ಕಾರ್ಯಚಟುವಟಿಕೆಗಳಿಗೆ ವಿನಿಯೋಗ ಮಾಡಲಾಗತ್ತೆ. ಇದೀಗ ಕೇಂದ್ರ ಸರ್ಕಾರ ಕಾಂಗ್ರೆಸ್ ಹಣ ಬ್ಯಾಂಕ್ ನಲ್ಲಿರುವಂತಹ ಹಣದ ಮೇಲೂ ಕೂಡ ಕಣ್ಣನ್ನ ಇಟ್ಟಿದೆ ಅಂತೇಳಿ AICC ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಅವರು ಗಂಭೀರವಾದಂತ ಆರೋಪವನ್ನ ಮಾಡಿದ್ದಾರೆ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ನ ತೀರ್ಪಿನ ನಂತರದಲ್ಲಿ ಕಾಂಗ್ರೆಸ್ ಈಗ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇರೋದ್ರಿಂದ ಸಹಜವಾಗಿ ಆ ಹಣವನ್ನ ವರ್ಗಾವಣೆ ಮಾಡಿ ಅನ್ನುವಂತ ಒಂದು ಒತ್ತಡವನ್ನ ಬ್ಯಾಂಕ್ಗಳ ಮೇಲೆ ಏರ್ತಾ ಇದೆ ಅನ್ನುವಂತಹ ಆರೋಪವನ್ನ ವೇಣುಗೋಪಾಲ್ ಅವರು ಮಾಡಿದ್ದಾರೆ. ಈಗ ಚುನಾವಣೆಗಳು ಹತ್ರ ಬರ್ತಾ ಇರೋದ್ರಿಂದ ಸಹಜವಾಗಿ ಖರ್ಚು ವೆಚ್ಚಗಳಿಗೆ ಹಣವನ್ನ ವಿನಿಯೋಗ ಮಾಡಲಾಗತ್ತೆ. ಅಂದ್ರೆ ಪಕ್ಷದ ಪಾರ್ಟಿ ಫಂಡ್ ಅಂತ ಹೇಳಿ ಅಭ್ಯರ್ಥಿಗಳಿಗೆ ಹಣವನ್ನ ನೀಡಲಾಗತ್ತೆ. ಹಾಗಾಗಿ ಈಗಲೇ ಆ ಹಣವನ್ನ ವರ್ಗಾವಣೆ ಮಾಡ್ಕೊಂಡಿದ್ದೆ ಆದ್ರೆ ಕಾಂಗ್ರೆಸ್ನ ಬ್ಯಾಂಕ್ ಬ್ಯಾಲೆನ್ಸ್ ಡಲ್ ಮಾಡಿದ್ದೆ ಆದ್ರೆ ಮುಂದೆ ಲೋಕಸಭಾ ಚುನಾವಣೆಯಲ್ಲಿ ನಾವು ಈಸಿಯಾಗಿ ಹೆಚ್ಚಿನ ಸೀಟುಗಳನ್ನ ಗೆಲ್ಲಬಹುದು ಅನ್ನುವಂತ ಲೆಕ್ಕಾಚಾರ ಕೇಂದ್ರ ಸರ್ಕಾರಕ್ಕೆ ಇದ್ದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಬ್ಯಾಂಕ್ಗಳಲ್ಲಿ ಇಟ್ಟಿರುವಂತಹ ಹಣವನ್ನ ವರ್ಗಾವಣೆ ಮಾಡಿ ಅಂತೇಳಿ ಈಗ ಬ್ಯಾಂಕ್ಗಳ ಮೇಲೆ ಕೇಂದ್ರ ಸರ್ಕಾರ ಒತ್ತಡವನ್ನ ತರ್ತಾ ಇದೆ. ಈ ನಮ್ಮ ಕಾರ್ಯಕರ್ತರು ಪಕ್ಷಕ್ಕೆ ಹರಿದು ಬಂದಿರುವಂತಹ ದೇಣಿಗೆ ಹಣದ ಮೇಲೂ ಕೂಡ ಕೇಂದ್ರ ಸರ್ಕಾರ ಕಣ್ಣನ್ನ ಇಟ್ಟಿದೆ ಅಂತೇಳಿ ಇದೇ ಕಾರಣಕ್ಕಾಗಿ ಈಗ ವೇಣುಗೋಪಾಲ್ ಅವರು ಆರೋಪವನ್ನ ಮಾಡಿದ್ದಾರೆ. ಓಕೆ, ಥ್ಯಾಂಕ್ ಯು ಶಿವಕುಮಾರ್ ಜೋಹಳ್ಳಿ.